ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಕಳೆದ ಕ್ಲಾಸಲ್ಲಿ ನಾವು ದೇವರ ಸ್ವರಕ್ಕೆ ಅಂದ್ರೆ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನು ನಾವು ಧ್ಯಾನಿಸ್ತಾ ಇದ್ದೋ. ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು, ದೇವರು ನಮ್ಮೊಂದಿಗೆ ಮಾತನಾಡುವಾಗ ಆ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನ ನಾವು ಧ್ಯಾನಿಸ್ತಾ ಇದ್ದೋ. ಪ್ರೈಸ್ ದಿ ಲಾರ್ಡ್. ಹೌದಲ್ಲ? ದೇವರ ಪ್ರತಿಕ್ರಿಯೆ ಹೇಗಿರಬೇಕು? ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ದೇವರು ನಮ್ಮೊಂದಿಗೆ ಮಾತನಾಡಬೇಕಾದ್ರೆ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನ ನಾವು ಧ್ಯಾನಿಸ್ತಾ ಇದ್ದೋ. ಮೊದಲನೇದಾಗಿ ದೇವರ ವಾಕ್ಯವನ್ನ ನಾವು ಆಲಿಸಬೇಕು. ಆಲಿಸಿದ ಮೇಲೆ ದೇವರ ವಾಕ್ಯವನ್ನ ನಾವು ಸ್ವೀಕಾರ ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನ ಆಲಿಸಿದ ಮೇಲೆ ಅದನ್ನ ಸ್ವೀಕಾರ ಮಾಡಿಕೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಆ ವಾಕ್ಯ ಸೈತಾನನ ಪಾಲಾಗೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದೋಣ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 8ನೇ ಅಧ್ಯಾಯ ವಾಕ್ಯ 14. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 8ನೇ ಅಧ್ಯಾಯ ವಾಕ್ಯ 14. ಜೋರಾಗಿ ಓದಿ. ಇವತ್ತೇನು ಮೊಬೈಲ್ ಒಂದು ಸಮಸ್ಯೆ ಆಗಿದೆ ಅನ್ಕೊಳ್ತೀನಿ. ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರ ಪ್ರೇಷಿತರಿಗೆ ಮುಟ್ಟಿತು. ಅವರು ಪೇತ್ರ ಮತ್ತು ಯೋಹಾನರನ್ನು ಅಲ್ಲಿಗೆ ಕಳುಹಿಸಿದರು. ಓಕೆ, ಪ್ರೈಸ್ ದಿ ಲಾರ್ಡ್. ನಾನೇ ಓದ್ತೀನಿ. ಇವತ್ತು ಮೊಬೈಲ್ ನಂದು ಸಮಸ್ಯೆ ಆಗಿದೆ. ಸಮಾರ್ಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರ ಪ್ರೇಷಿತರಿಗೆ ಮುಟ್ಟಿತು. ಅವರು ಪೇತ್ರ ಮತ್ತೆ ಯೋಹಾನರನ್ನು ಅಲ್ಲಿಗೆ ಕಳುಹಿಸಿದರು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನ ಎಂದಿಗೂ ಅಷ್ಟೇ ನಾವು ಕೇಳುವಾಗ ಬಹಳ ಜಾಗರೂಕರಾಗಿರಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ಸೈತಾನ ಕಾದುಕೊಳ್ತಿರ್ತಾನೆ. ಸೈತಾನ ಏನ್ ಮಾಡ್ತಾನಂದ್ರೆ ಕಾದುಕೊಳ್ತಿರ್ತಾನೆ. ಒಂದು ವಾಕ್ಯ ಓದೋಣ. ಮಾರ್ಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 15. ವಾಕ್ಯ 15. ಸಂತ ಮಾರ್ಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 15. ಕೆಲವರು ದೇವರ ಸಂದೇಶವನ್ನು ಕೇಳುತ್ತಾರೆ. ಸೈತಾನನು ತಕ್ಷಣವೇ ಬಂದು ಆ ಸಂದೇಶವನ್ನ ತೆಗೆದು ಬಿಡುತ್ತಾನೆ. ಕಾಲ್ದಾರಿಯಲ್ಲಿ ಬಿದ್ದ ಬೀಜಕ್ಕೆ ಹೋಲಿಕೆಯಾಗಿರುವವರು ಇವರೇ. ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ಅಷ್ಟೇ ಸೈತಾನ ಕಾದುಕೊಳ್ತಿರ್ತಾನೆ. ಪ್ರತಿ ಬಾರಿ ಕಾದುಕೊಳ್ತಿರ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ದೇವರ ವಾಕ್ಯವನ್ನ ನಮ್ಮಿಂದ ತೆಗೆದು ಬಿಡುವುದಕ್ಕಾಗಿ, ದೇವರ ವಾಕ್ಯವನ್ನು ನಮ್ಮಿಂದ ತೆಗೆಯುವುದಕ್ಕಾಗಿ ಸೈತಾನ ಏನ್ ಮಾಡ್ತಾನೆ? ಕಾದು ಕುಳಿತಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಕಾದು ಕುಳಿತಿರ್ತಾನೆ. ಏನಕ್ಕೆ? ಅವನು ದೇವರ ವಾಕ್ಯವನ್ನ ನಮ್ಮಿಂದ ತೆಗೀಲಿಕ್ಕೆ ಬಲವಾದ ಕಾರಣ ಏನು ಅಂತ ಹೇಳಿದ್ರೆ, ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಆಡಿದ ಮಾತುಗಳು ನಿಮಗೆ ಸಜ್ಜೀವವನ್ನು ತರುತ್ತದೆ. ದೇವರ ರಾಜ್ಯ ಸೇರ್ಬೇಕಾದ್ರೆ, ಅಥವಾ ಒಬ್ಬ ವ್ಯಕ್ತಿ ಪರಿಶುದ್ಧನಾಗಬೇಕಾದ್ರೆ, ಅಥವಾ ಒಬ್ಬ ವ್ಯಕ್ತಿ ದೇವರಾತ್ಮರನ್ನ ಸ್ವೀಕಾರ ಮಾಡಿಕೊಳ್ಬೇಕು ಅಂದ್ರೆ ಅವನು ದೇವರ ವಾಕ್ಯಗಳಿಂದ ಮಾತ್ರ ಸಾಧ್ಯ. ಆಮೆನ್. ಯಾವ ವ್ಯಕ್ತಿ ದೇವರ ವಾಕ್ಯವನ್ನ ಆಲಿಸ್ತಾನೋ, ಅದಕ್ಕೆ ನೋಡಿ, ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ ಆ ಪ್ರಾರಂಭ ಮಾಡಬೇಕಾದ್ರೇನೆ ಪವಿತ್ರಾತ್ಮರು ಈಗೆಂದು ಬರೀತಾರೆ. ಪ್ರಾರಂಭ ಮಾಡಬೇಕಾದ್ರೇನೆ ಏನು? ದುರ್ಜನರ ಆಲೋಚನೆಯಂತೆ ನಡೆಯದೆ, ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ ವಾಕ್ಯ 1 ಹಾಗೂ 2. ಇವತ್ತು ನಾನೇ ಓದ್ತೀನಿ. ಯಾಕಂತ ಹೇಳಿದ್ರೆ ನಂದು ಸ್ಪೀಕರ್ ಹೋಗಿದೆ ಅನ್ಕೊಳ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಸ್ಪೀಕರ್ ಹೋಗಿರಬೇಕು. ಸೊ ಹಾಗಾಗಿ ಇಲ್ಲಾಂದ್ರೆ ಒಂದು ನಿಮಿಷ ಆಗಿರಿ. ನಾನು ಇನ್ನೊಂದು ಸ್ಪೀಕರ್ಗೆ, ಲೌಡ್ ಸ್ಪೀಕರ್ಗೆ ಹಾಕೊಳ್ತೀನಿ. ಆಗ ನೀವು ಓದ್ಲಿಕ್ಕೆ ಸರಿ ಆಗುತ್ತೆ. ಒಂದು ನಿಮಿಷ ಹಾಗೆ ವೆಯ್ಟ್ ಮಾಡಿ. You're plugged into Nirvana. Bluetooth mode. Praise the Lord.
ಓಕೆ, ಕೇಳಿಸ್ತಾ ಇದೆಯಾ ಈಗ ನೋಡಿ? ಕೇಳಿಸ್ತದೆ ಬ್ರದರ್, ನಮ್ಗೆ ಕೇಳಿಸ್ತದೆ. ಒಂದು ನಿಮಿಷ ಒಂದು ನಿಮಿಷ ಇರಿ, ಹಾಗೆ ಇರಿ. ಯಾಕಂತೇಳಿದ್ರೆ ಈಗ ಪ್ರೈಸಲ್ಲ ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಹಾ, ಈಗ ವಾಯ್ಸ್ ಬಂತು. ಓಕೆ, ಫೈನ್, ಈಗ ವಾಯ್ಸ್ ಬಂತು. ಓಕೆ, ಈಗ ಓದೋಣ. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ ವಾಕ್ಯ 1-2 ಓದಿ. 1 ಹಾಗೂ 2. ದುರ್ಜನರ ಆಲೋಚನೆಯಂತೆ ನಡೆಯದೆ, ಹಾ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನಾರು ಅವನೇ ಧನ್ಯನು. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೆ ಓಕೆ, ಅದನ್ನೇ ಧ್ಯಾನಿಸುತ್ತಿರುವನಾರು ಅವನೇ ಧನ್ಯನು. ಅವನೇ ಧನ್ಯನು. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೆ ಯಾರು ಓದ್ತೀರಾ ಆ ವಾಕ್ಯವನ್ನ? ಪ್ರೈಸ್ ದಿ ಲಾರ್ಡ್. ಓಕೆ, ನಾನು ದುರ್ಜನರ ಆಲೋಚನೆಯಂತೆ ನಡೆಯದೆ, ಹಾ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನ್ಯಾರು ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನ್ಯಾರು ಅವನೇ ಧನ್ಯನು. ಅವನೇ ಧನ್ಯನು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪ್ರಭುವಿನ ಧರ್ಮ ಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನ್ಯಾರು ಅವನೇ ಧನ್ಯನು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಎಷ್ಟು ದೇವರ ಜೀವವುಳ್ಳ ವಾಕ್ಯಗಳನ್ನು ನಾವು ಆಲಿಸ್ತೀವೋ ಅಷ್ಟು ದೇವರ ಸುರಕ್ಷತೆಯ ಕೋಟೆಯಲ್ಲಿ ನಾವಿರ್ತೀವಿ. ಪ್ರೈಸ್ ದಿ ಲಾರ್ಡ್. ದೇವರ ಸುರಕ್ಷತೆಯ ಕೋಟೆಯಲ್ಲಿ ನಾವಿರ್ತೀವಿ. ನೋಡಿ, ವಾಕ್ಯ, ಇನ್ನೊಂದು ವಾಕ್ಯ ಓದೋಣ. ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 20 ಹಾಗೂ 21. 20 ಹಾಗೂ 21 2 ವಾಕ್ಯಗಳನ್ನು ಓದೋಣ. ಸಿರಾಕ 14ನೇ ಅಧ್ಯಾಯ ವಾಕ್ಯ 20 ಹಾಗೂ 21. ಧನ್ಯನು ಅವನ ಸುಜ್ಞಾನದ ಬಗ್ಗೆ ಧ್ಯಾನಿಸುವವನು, ಆ ಧನ್ಯನು. ವಿವೇಕದಿಂದ ಮಾತನಾಡುವವನು, ಸುಜ್ಞಾನದ ಮಾರ್ಗಗಳನ್ನು ಮನನ ಮಾಡುವವನು, ಅದರ ರಹಸ್ಯಗಳನ್ನು ಕಂಡುಕೊಳ್ಳುವನು. ನೋಡಿ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಧನ್ಯನು ಸುಜ್ಞಾನದ ಬಗ್ಗೆ ಧ್ಯಾನಿಸುವವನು. ಈಗ ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ ವಾಕ್ಯ 2ರಲ್ಲಿ ಅದನ್ನೇ ಹೇಳ್ತಿರೋದು. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರುಷಗೊಳ್ಳುವವರು ಯಾರೋ ಅವರೇ ಧನ್ಯರು. ಪ್ರೈಸ್ ದಿ ಲಾರ್ಡ್. ಸುಜ್ಞಾನದ ಬಗ್ಗೆ ಧ್ಯಾನಿಸುವವರು ಧನ್ಯರು. ಧನ್ಯರು ವಿವೇಕದಿಂದ ಮಾತನಾಡುವವರು. ಪ್ರೈಸ್ ದಿ ಲಾರ್ಡ್. ಯಾರು ವಿವೇಕದಿಂದ ಮಾತನಾಡುತ್ತಾರೋ ಅವರು ಧನ್ಯರು. ಆಮೆನ್. ಅರ್ಥ ಆಗ್ತಾ ಇದೆಯಾ? ಆಮೆನ್. ಆಮೆನ್. ಓಕೆ, 21ನೇ ವಾಕ್ಯ ನೋಡಿ. ಸುಜ್ಞಾನದ ಮಾರ್ಗಗಳನ್ನ ಮನನ ಮಾಡುವವರು ಅದರ ರಹಸ್ಯಗಳನ್ನು ಕಂಡುಕೊಳ್ಳುವರು. ಪ್ರೈಸ್ ದಿ ಲಾರ್ಡ್. ದೇವರ ಜೀವವುಳ್ಳ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಪರಲೋಕದ ರಹಸ್ಯಗಳನ್ನ ನಾವು ಕಂಡುಕೊಳ್ತೀವಿ. ಆಮೆನ್. ನೋಡಿ, ಯಾವಾಗ ಆಮೋಸ್ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆಮೋಸ್ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ ವಾಕ್ಯ 7ರಲ್ಲಿ ನಾವು ಓದ್ತೀವಿ, ದೇವರು ಈ ಭುವಿಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಅದು ಮೊದಲು ನಮಗೆ, ಅಂದ್ರೆ ಅವರ ಪರಿಚಾರಕರಿಗೆ, ಯಾರು ಪ್ರಭುವಿನ ಆ ಒಂದು ಧರ್ಮಶಾಸ್ತ್ರದಲ್ಲಿ ಧ್ಯಾನದಲ್ಲಿ ಇರ್ತಾರೋ ಅವರಿಗೆ ಮುಂಚಿತವಾಗಿ ತಿಳಿಸ್ಕೊಡ್ತಾರೆ. ಆಮೇಲೆ ಮುಂಚಿತವಾಗಿ ತಿಳಿಸಿಕೊಟ್ಟು ನಂತರ ಆ ಕಾರ್ಯವನ್ನ ಈ ಧರೆಯಲ್ಲಿ ಮಾಡ್ತಾರೆ. ನಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಕಳೆದ ಬಾರಿ ಕೇರಳದಲ್ಲಿ ಆದಂತಹ ಆ ಘಟನೆ ಅಲ್ವಾ. ಮಳೆ ಬರುತ್ತೆ ಅಂತ ಹೇಳಿ 1 ವರ್ಷದ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ರು. ಆದ್ರೂ ಕೂಡ ನಾವು ಏನ್ ಮಾಡಲಿಲ್ಲ, ಗಮನ ಹರಿಸ್ಲಿಲ್ಲ. ಮಳೆ ಬಂತು, ಎಲ್ಲ ಕೊಚ್ಕೊಂಡೋಯ್ತು.
ಅದೇ ರೀತಿ ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ, ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ. ಮ್ಯೂಟ್ ಮಾಡ್ಕೊಳ್ಳಿ ಜಾನ್ ಸ್ಟೀವನ್, ಮ್ಯೂಟ್ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಓಕೆ, 24ನೇ ಅಧ್ಯಾಯದಲ್ಲಿ ಬರೆದಿರುವ ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ, ಆ ಒಂದು ಅಧ್ಯಾಯವನ್ನ ಪುಟ್ಟ ಪ್ರಕಟಣೆ ಪುಸ್ತಕ ಎಂದು ಕರೆಯುತ್ತಾರೆ. ಪುಟ್ಟ ಪ್ರಕಟಣೆ ಪುಸ್ತಕ, ದ ಮಿನಿ ರೆವಲ್ಯೂಷನ್ ಬುಕ್. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಮುಂದೆ ನಡೆಯಲಿರುವ ಎಲ್ಲ ಘಟನೆಗಳನ್ನ ದೇವರು ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆದ್ರೂ ಕೂಡ ಅದರ ಬಗ್ಗೆ ನಮಗೆ ಸ್ವಲ್ಪವೂ ಭಯ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಭಯ ಇಲ್ಲ. ಎಲ್ಲವನ್ನ ಬರೆದಿಟ್ಟಿದ್ದಾರೆ ಮುಂಚಿತವಾಗಿ. ಆ ದಿನಗಳಲ್ಲಿ ನೋಡಿ, ಒಂದೊಂದು ವಾಕ್ಯಗಳನ್ನು ನೀವು ಓದ್ತಾ ಬನ್ನಿ. ಆ ಒಂದೊಂದು ವಾಕ್ಯಗಳನ್ನು ನೀವು ಓದಬೇಕಾದ್ರೆ ಪವಿತ್ರಾತ್ಮ ನಮಗೆ ಸಂಕ್ಷಿಪ್ತವಾಗಿ ಎಲ್ಲ ಈಗ ನಡೆಯುತ್ತಿರುವ ಹಾಗೂ ಮುಂಚಿತವಾಗಿ ಬರೆದಿರುವ ಪ್ರವಾದನೆಗಳು ನೆರವೇರುತ್ತಿರುವುದನ್ನ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಒಂದೊಂದು ವಾಕ್ಯಗಳನ್ನು ನೋಡ್ತಾ ಬನ್ನಿ. ಜನರು ತಪ್ಪು ದಾರಿಗೆ ಎಳಿತಾರೆ. ಯುದ್ಧ ರಣಕಹಳೆಗಳು, ಯುದ್ಧ ಸಮರಗಳನ್ನು ನೀವು ಕೇಳುವಿರಿ. ಅದಾದ್ಮೇಲೆ ಜನಾಂಗಕ್ಕೆ ವಿರುದ್ಧ ಜನಾಂಗ, ರಾಷ್ಟ್ರಕ್ಕೆ ವಿರುದ್ಧ ರಾಷ್ಟ್ರ ಯುದ್ಧಕ್ಕಿಳಿಯುವವು. ಕ್ಷಾಮ ಡಾಮರಗಳು, ಭೂಕಂಪಗಳು ಸಂಭವಿಸುವವು. 2-3 ದಿನಗಳ ಹಿಂದೆ ರಷ್ಯಾ ದೇಶದಲ್ಲಿ ಅತಿ ದೊಡ್ಡ ಭೂಕಂಪ ಉಂಟಾಗಿದೆ. ಸಮುದ್ರದಲ್ಲಿ ಉಂಟಾದ ಕಾರಣ ಸುನಾಮಿ ಬಂದಿದೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಇವೆಲ್ಲ ಪ್ರಸವ ವೇದನೆಯ ಪ್ರಾರಂಭ. ನಂತರ ನೋಡಿ, ಜನರು ನಿಮ್ಮನ್ನು ಕಷ್ಟಗಳಿಗೆ ಗುರಿ ಮಾಡಿ ಕೊಲ್ಲುವರು. ನೀವು ನನ್ನವರು, ಆದ್ದರಿಂದ ಜನಾಂಗಗಳಲ್ಲಿ ನಿಮ್ಮನ್ನು ದ್ವೇಷಿಸುವರು. ಆ ದಿನಗಳಲ್ಲಿ ಬಹುಮಂದಿ ವಿಶ್ವಾಸ ಭ್ರಷ್ಟರಾಗುವರು. ಒಬ್ಬರಿಗೊಬ್ಬರು ದ್ರೋಹ ಬಗೆಯುವರು, ಒಬ್ಬರಿಗೊಬ್ಬರು ದ್ವೇಷಿಸುವರು. ಸುಳ್ಳು ಪ್ರವಾದಿಗಳು ತಲೆ ಎತ್ತಿಕೊಳ್ಳುವರು. ಈ ದಿನಗಳಲ್ಲಿ ಅತಿ ಹೆಚ್ಚು ಸುಳ್ಳು ಪ್ರವಾದಿಗಳನ್ನು ನಾವು ಕಾಣ್ಬೋದು. ಅತಿ ಹೆಚ್ಚು ಸುಳ್ಳು ಪ್ರವಾದಿಗಳನ್ನು ನಾವು ಕಾಣ್ಬೋದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಆತ್ಮದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ದೇವರ ವಾಕ್ಯವನ್ನ ಕೇಳುವಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅಂದ್ರೆ, ಅದನ್ನ ಬಹಳ ಜಾಗರೂಕತೆಯಿಂದ ಆಲಿಸಿ ಅದನ್ನ ಸ್ವೀಕಾರ ಮಾಡಿಕೊಳ್ಳುವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ, ದೇವರ ವಾಕ್ಯವನ್ನ ನಾವು ನಂಬುವಂತವರಾಗಿರಬೇಕು. ದೇವರ ವಾಕ್ಯವನ್ನ ನಾವು ವಿಶ್ವಾಸಿಸುವವರಾಗಿರಬೇಕು. ದೇವರ ವಾಕ್ಯವನ್ನ ವಿಶ್ವಾಸಿಸುವವರಾಗಿದ್ರೆ ಮಾತ್ರ ಆ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡುತ್ತೆ ಅಥವಾ ನಮ್ಮೊಂದಿಗೆ ಪ್ರಯಾಣ ಮಾಡುತ್ತೆ. ನೋಡಿ, ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ, ಆ ಅಧ್ಯಾಯದಲ್ಲಿ ಬರೆದಿರುವ ಪ್ರತಿಯೊಂದು ವಾಕ್ಯಗಳು ನೆರವೇರುತ್ತಿರುವುದನ್ನ ನಾವು ನಂಬುತ್ತಾ ಇಲ್ಲ. ಯಾರು? ಕಥೋಲಿಕ ಕ್ರೈಸ್ತರಾದ ನಾವು ನಂಬ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ನಂಬ್ತಾ ಇಲ್ಲ. ನಂಬಿದ್ದಿದ್ರೆ ಇಷ್ಟೊತ್ತಿಗೆ ನಾವು ದೇವರ ಎರಡನೇ ಬರುವಿಕೆಗೆ ನಮ್ಮನೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೋ. ಪ್ರೈಸ್ ದಿ ಲಾರ್ಡ್. ಏನ್ ನಡೀತಾ ಇದೆ? ಮಾನವ ಲಿಖಿತವಾದಂತಹ ಪ್ರಾರ್ಥನೆಗಳನ್ನ ನಾವು ಮಾಡಿಕೊಂಡು ಇವತ್ತಿಗೂ ಕೂಡ ಸಿದ್ಧತೆ ಇಲ್ಲದ ಜೀವನವನ್ನ ನಾವು ನಡೆಸ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ನಿಜ. ಯಾಕೆ ಅಂತ ಹೇಳಿದ್ರೆ ನಾವು ಸಿದ್ಧರಾಗ್ತಾ ಇಲ್ಲ. ಮತ್ತಾಯನು ಬರೆದ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಸಾಮರ್ಥ್ಯನ ಹೇಳ್ತಾರೆ. ಸಿದ್ಧರಿರುವವರು ಮಾತ್ರ ದೇವರನ್ನ ಕಾಣ್ತಾರೆ. ಸಿದ್ಧರಿರುವವರು ಮಾತ್ರ ದೇವರನ್ನ ಕಾಣ್ತಾರೆ. ಬೆಳಗ್ಗೆ ನನಗೊಬ್ರು ಪ್ರಶ್ನೆ ಕೇಳಿದ್ರು, ಪ್ರಭುವಿನ ಎರಡನೇ ಬರುವಿಕೆಯಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರನ್ನು ನಾವು ಕಾಣ್ತೀವ? ಪ್ರಭು ಯೇಸು ಕ್ರಿಸ್ತರನ್ನು ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಪ್ರಭು ಯೇಸು ಕ್ರಿಸ್ತರು ಎರಡನೇ ಬರುವಿಕೆಯ ಸಮಯದಲ್ಲಿ ಅವರು ಬರುವಾಗ ನಾವು ಅವರನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆಯಾ ಎಂಬ ಪ್ರಶ್ನೆ ಕೇಳಿದ್ರು. ಇದಕ್ಕೆ ನಿಮ್ಮ ಉತ್ತರ ಏನು? ಕಾಣ್ಬೋದಾ? ಪ್ರೈಸ್ ದಿ ಲಾರ್ಡ್. ಹೇಳಿ, ಕಾಣ್ಬೋದಾ? ಕಾಣ್ಬೋದಾ? ಹೇಗೆ? ತಿನ್ಕೊಂಡು ಕುಡ್ಕೊಂಡು ನಾವು
ತಿನ್ಕೊಂಡು ಕುಡ್ಕೊಂಡು ಇದೇ ತರ ಇದ್ರೆ ನಾವು ಕಾಣ್ಬೋದಾ? ಅವ್ರಿಗಾಗಿ ಕಾದು ಕುಳಿತವ್ರು ಖಂಡಿತ ಕಾಣ್ತಾರೆ. ಆಮೇನ್, ಆಮೇನ್. ಯೇಸು ಕ್ರಿಸ್ತರು ಬರ್ತಾರೆ ಅಂತೇಳಿ ಅವ್ರಿಗಾಗಿ ನಾವು ಮಾಡ್ಬೇಕಾದ ಎಲ್ಲ ರೀತಿಯ ಅವ್ರನ್ನ ನಂಬಿ ಸಿದ್ಧತೆಗಳನ್ನು ನಿರೀಕ್ಷಿಸ್ಬೇಕು. ಮಾಡ್ಕೊಂಡು ಕಾಯ್ಕೊಂಡಿದ್ರೆ ನೋಡ್ತೀವಿ. ಇಲ್ಲ ಅಂದ್ರೆ ನಂಬಿರ್ಬೇಕು ನಾವು ಮೊದಲು. ಅಂದ್ರೆ ಆಗಲ್ಲ ಬ್ರದರ್. ಎಸ್. ಮೊದಲನೇದಾಗಿ ವಾಕ್ಯ ನಾವು ಓದ್ಬೇಕು, ವಾಕ್ಯವನ್ನ ಸ್ವೀಕಾರ ಮಾಡ್ಕೊಳ್ಬೇಕು. ಆ ವಾಕ್ಯವನ್ನ ಸ್ವೀಕಾರ ಮಾಡ್ಕೊಳ್ಳದ ಮೇಲೆ ಅದರಲ್ಲಿ ವಿಶ್ವಾಸ ಇಡಬೇಕು ಅಥವಾ ಭರವಸೆ ಇಡಬೇಕು. ಹೆಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 28ರಲ್ಲಿ ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿ ತಿಳಿಸಿಟ್ಟಿದ್ದಾರೆ, ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಯಾರು ದೇವರನ್ನ ಕಾಣ್ಬೋದು? ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನ. ನಿರೀಕ್ಷಿಸಿಕೊಂಡಿರು. ಯಾರು ಕಾದು ಕುಳಿತಿದ್ದಾರೋ ಅವರಿಗೋಸ್ಕರ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರಿಗೋಸ್ಕರ ಕಾದು ಕುಳಿತಿರುವ ವ್ಯಕ್ತಿಗಳು ಮಾತ್ರ ದೇವರನ್ನ ಕಾಣ್ಬೋದು. ಕಾದು ಕುಳಿತಿರ್ಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ನೋಡಿ, ವಾಕ್ಯ ಯಾವಾಗ್ಲೂ ಅಷ್ಟೇ. ವಾಕ್ಯ ಏನಕ್ಕೆ ಓದಬೇಕು? ಕೆಲವು ಯಾಜಕರು ಹೇಳ್ತಾರೆ ವಾಕ್ಯಗಳನ್ನ ಓದ್ರಿ, ಕೆಲವು ಬೋಧಕರು ಹೇಳ್ತಾರೆ ವಾಕ್ಯಗಳನ್ನ ಓದ್ರಿ, ವಾಕ್ಯಗಳನ್ನ ಧ್ಯಾನಿಸ್ರಿ. ಕಾರಣ ಇಷ್ಟೇ, ವಾಕ್ಯಗಳ ಮುಖಾಂತರ ನ್ಯಾಯ ತೀರ್ಪು. ಆಮೇನ್. ಆಮೇನ್. ವಾಕ್ಯಗಳ ಮುಖಾಂತರ ನ್ಯಾಯ ತೀರ್ಪು ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ನಾವೇನ್ ಹೇಳ್ತೀವಿ? ನೀನು ಇವ್ರ ಜೊತೆ ಸೇರ್ಬೇಡ, ಅವ್ರು ಸರಿ ಇಲ್ಲ. ನೀನು ಈ ಜಾಗಕ್ಕೆ ಹೋಗ್ಬೇಡ, ಆ ಜಾಗ ಸರಿ ಇಲ್ಲ. ನೀನು ಈ ಕೆಲಸ ಮಾಡಬೇಡ, ಇದು ನಿನಗೆ ಇದು ಸೂಕ್ತ ಅಲ್ಲ. ಎಚ್ಚರಿಕೆ ಕೊಡ್ತೀವಾ? ಎಚ್ಚರಿಕೆ ಕೊಡ್ತೀವಿ. ಎಲ್ಲರೂ ಎಚ್ಚರಿಕೆ ನಾವು ಕೊಡ್ತೀವಿ. ನೋಡಿ, ಸಾಮಾನ್ಯವಾದ ಮನುಷ್ಯರಾದ ನಾವೇ ನಮ್ಮ ಮಕ್ಕಳಿಗೆ ಇಷ್ಟು ಎಚ್ಚರಿಕೆ ಕೊಡಬೇಕಾದ್ರೆ, ಬಹಳ ಪ್ರೀತಿ ಮಾಡುವಂತಹ, ನಮಗಾಗಿ ಪ್ರಾಣಾರ್ಪಣೆ ಮಾಡಿದಂತಹ ಪ್ರಭು ಯೇಸು ಕ್ರಿಸ್ತರು ಎರಡನೇ ಬರುವಿಕೆಗಾಗಿ ಅವರ ಜೀವವುಳ್ಳ ವಾಕ್ಯಗಳ ಮುಖಾಂತರ ಸಿದ್ಧತೆ ಮಾಡಬೇಕಾದ್ರೆ ಇವತ್ತು ಏನ್ ನಡೀತಾ ಇದೆ? ದೇವಾಲಯಗಳಲ್ಲಿ ಏನ್ ನಡೀತಾ ಇದೆ? ಚರ್ಚ್ಗಳಲ್ಲಿ ಏನ್ ನಡೀತಾ ಇದೆ? ಪ್ರೈಸ್ ದಿ ಲಾರ್ಡ್. ತಿರಸ್ಕಾರ ನಡೀತಾ ಇದೆ. ದೇವರ ವಾಕ್ಯಕ್ಕೆ ಅಲ್ಲಿ ಬೆಲೆ ಇಲ್ಲ. ಪರಿಶುದ್ಧಾತ್ಮರಿಗೆ ಜಾಗ ಇಲ್ಲ. ಪರಿಶುದ್ಧಾತ್ಮರಿಗೆ ಜಾಗ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಶರೀರ ಸ್ವಭಾವಕ್ಕೆ ಜಾಗ ಜಾಸ್ತಿ ಇದೆ. ಶರೀರ ಸ್ವಭಾವಕ್ಕೆ ಜಾಸ್ತಿ ಇದೆ. ವ್ಯಕ್ತಿಗಳ ಆರಾಧನೆ ಜಾಸ್ತಿ ಇದೆ. ಹಾಗಾಗಿ ಯಾರು ಕಾದು ಕುಳಿತಿಲ್ವೋ, ಯಾರು ಪ್ರಭುವಿಗಾಗಿ ನಿರೀಕ್ಷಿಸಿಕೊಂಡಿರಲ್ವೋ ಅವರಿಗಾಗಿ ಬಂದ್ರು ಕೂಡ, ಪ್ರಭು ಯೇಸು ಕ್ರಿಸ್ತರು ಬಂದ್ರು ಕೂಡ ಅಲ್ಲಿ ಕಾಣಲ್ಲ. ಯಾಕೆ? ಅವರು ಲೋಕದ ಆಲೋಚನೆಗಳಿರ್ತಾರೆ. ಆ ಜನರು ಏನಾಗಿರ್ತಾರೆ? ಲೋಕದ ಆಲೋಚನೆಗಳಲ್ಲಿ ಇರ್ತಾರೆ. ತಿನ್ನುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ, ತಮಾಷೆ ಮಾಡುತ್ತಾ, ಕಾಮಿಡಿ ಮಾಡಿಕೊಂಡು ವಾಕ್ಯ ಮುಂಚಿತವಾಗಿಯೇ ತಿಳಿಸಿದ್ದಾರೆ. ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 25 ನಾವು ಓದೋಣ. 25 ಓದಿ. ಅದಕ್ಕೆ ಮೊದಲು ಆದರೆ ಅದಕ್ಕೆ ಮೊದಲು ಆತನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ತಿರಸ್ಕೃತ ಅಂದ್ರೆ ಅರ್ಥ ಏನು? ಇದೀರಾ? ಬೇಡ, ಈ ಮನುಷ್ಯ ನನಗೆ ಬೇಡ ಅಂತೇಳಿ ತಳ್ಳಲ್ಪಡೋದು, ದೂಡಲ್ಪಡೋದಲ್ವಾ? ಈ ಮನುಷ್ಯ ನನಗೆ ಬೇಡ, ಬೇಡವೇ ಬೇಡ ಅಂತ ಇವರ ವಾಕ್ಯಗಳು ನನಗೆ ಬೇಡ, ಈ ವ್ಯಕ್ತಿನೇ ನನಗೆ ಬೇಡ. ಅರ್ಥ ಆಗ್ತಾ ಇದೆಯಾ? ಮೊದಲು ಈ ಪೀಳಿಗೆಯಿಂದ ಅವರು ತಿರಸ್ಕೃತರಾಗುವರು. ಪ್ರೈಸ್ ದಿ ಲಾರ್ಡ್. ಈಗ ಎಲ್ಲ ಕಡೆ ನಾವು ಪ್ರಭುವನ್ನ ತಿರಸ್ಕಾರ ಮಾಡ್ತಾ ಇದೀವಿ. ನಮಗೆ ತಿಳಿದೋ ತಿಳಿಯದೆಯೋ ನಾವು ಪ್ರಭುವನ್ನ ತಿರಸ್ಕಾರ ನಾವು ಮಾಡ್ತಾ ಇದೀವಿ. ಒಪ್ಕೊಳ್ತೀರಾ?
ಒಪ್ಕೊಳ್ತೀವಿ ಹೌದು ಬ್ರದರ್, ಬ್ರದರ್. ಒಪ್ಕೊಳ್ತೀವಿ. ಅವರ ವಾಕ್ಯಕ್ಕೆ ಎಲ್ಲಿ ಸ್ಥಳ ಇಲ್ವೋ ಅಲ್ಲಿ ಅವರನ್ನ ತಿರಸ್ಕಾರ ಮಾಡಿದಾಗೇನೆ. ಅದು ಯಾರೇ ಆಗಿರಲಿ, ಎಷ್ಟು ದೊಡ್ಡ ಪ್ರವಾದಿನೇ ಆಗಿರಲಿ, ಎಷ್ಟು ದೊಡ್ಡ ಬೋಧಕನೇ ಆಗಿರಲಿ, ಯಾಜಕನೇ ಆಗಿರಲಿ, ಕನ್ಯಾಸ್ತ್ರೀನೇ ಆಗಿರಲಿ, ಪಾಸ್ಟರ್ಸ್ಗಳಾಗಿರಲಿ, ಯಾರೇ ಆಗಿರಲಿ, ದೇವರ ವಾಕ್ಯವನ್ನ ತಿರಸ್ಕಾರ ಮಾಡುವ ಪ್ರತಿಯೊಬ್ಬರು ಪ್ರಭುವನ್ನ ತಿರಸ್ಕೃತ ಮಾಡ್ತಾ ಇದ್ದಾರೆ. ಅವರು ನಾಶ ಆಗ್ತಾರೆ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ ವಾಕ್ಯ 13ರಲ್ಲಿ ನಾವು ಓದ್ತೀವಿ, ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ಅವನು ನಾಶವಾಗ್ತಾನೆ. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ಯಾಕೆ ನಾಶ ಆಗ್ತಾನೆ ಅಂತ ಹೇಳಿದ್ರೆ, ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 21ರಲ್ಲಿ ನಾವು ನೋಡ್ತೀವಿ. ಸಿರಾಕ 14:21, 14ನೇ ಅಧ್ಯಾಯಕ್ಕೆ ಮತ್ತೆ ಹೋಗೋಣ. 21ನೇ ವಾಕ್ಯದಲ್ಲಿ ನೋಡಿ, ಸುಜ್ಞಾನದ ಮಾರ್ಗಗಳನ್ನು ಮನನ ಮಾಡುವವನು ಅದರ ರಹಸ್ಯಗಳನ್ನ ಕಂಡುಕೊಳ್ಳುವನು. ಅರ್ಥ ಆಗ್ತಿದ್ಯಾ? ಆಮೆನ್. ಏನಕ್ಕೆ ದೇವರ ವಾಕ್ಯವನ್ನು ನಾವು ಉಲ್ಲಂಘಿಸಬಾರದು, ಉಲ್ಲಂಘಿಸಿದ್ರೆ ನಾಶ ಆಗ್ತೀವಿ ಅನ್ನೋದಕ್ಕೆ ಬಲವಾದ ಕಾರಣ ಇದೆ. ಯಾಕೆ? ದೇವರ ರಾಜ್ಯದ ಮಾರ್ಗದ ರಹಸ್ಯಗಳನ್ನು ನಾವು ಏನಾಗ್ತೀವಿ? ತಿರಸ್ಕಾರ ಮಾಡ್ತೀವಿ, ಉಲ್ಲಂಘಿಸ್ತೀವಿ. ದೇವರ ರಾಜ್ಯದ ರಹಸ್ಯಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ದೇವರ ರಾಜ್ಯ ಸೇರಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಿದ್ಯಾ? ಆಯ್ತು ಬ್ರದರ್. ಆದ್ರೆ ವಾಕ್ಯ ಮುಂದುವರಿಸಿ ಹೇಳುತ್ತೆ ನೋಡಿ, ದೇವರ ಆಜ್ಞೆಯನ್ನ ನಿಷ್ಠೆಯಿಂದ ಪಾಲಿಸುವವನು ಫಲ ಪಡೆಯುವನು. ಫಲ ಅಂದ್ರೆ ಯಾವುದು? ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ, ನಿಮಗೆ ಫಲದ ಬಗ್ಗೆ ಹೇಳ್ತಾರೆ. ಪ್ರಕಟಣೆ ಪುಸ್ತಕಕ್ಕೆ ಹೋಗಿ, ಪ್ರಕಟಣೆ ಪುಸ್ತಕ ಓಪನ್ ಮಾಡಿ, ಅಲ್ಲಿ 22ನೇ ಅಧ್ಯಾಯ ವಾಕ್ಯ 18 ಬೇಡ 19 ಓದಿ ಸಾಕು. 19 ಓದಿ. ಯಾವನಾದರೂ ಹಾ, ಇವುಗಳಿಗೆ ಏನನ್ನಾದರೂ ಕೂಡಿಸಿದರೆ ಯಾವನಾದರೂ ಈ ದೇವರು ಪುಸ್ತಕದ ಯಾವನಾದರೂ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನಾ ವಾಕ್ಯಗಳಲ್ಲಿ ಏನನ್ನಾದರೂ ತೆಗೆದು ಹಾಕಿದರೆ ಹಾ, ಈ ಪುಸ್ತಕದಲ್ಲಿ ವಿವರಿಸಿರುವ ಜೀವ ವೃಕ್ಷದಲ್ಲಿಯೂ ಪವಿತ್ರ ನಗರದಲ್ಲಿಯೂ ಅವನಿಗೆ ಸಿಗುವ ಪಾಲನ್ನು ದೇವರು ತೆಗೆದು ಬಿಡುವರು. ದೇವರು ತೆಗೆದು ಬಿಡುವರು. ಪ್ರೈಸ್ ದಿ ಲಾರ್ಡ್. ಆಜ್ಞೆಯನ್ನ ನಿಷ್ಠೆಯಿಂದ ಪಾಲಿಸುವವರು ಜೀವ ವೃಕ್ಷದ ಫಲವನ್ನ ಅವರು ಸವಿಯುವರು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತು ಬ್ರದರ್. ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ಹೋಗುವವರು ಸ್ವರ್ಗ ಸಾಮ್ರಾಜ್ಯದಿಂದ ವಂಚಿತರಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ನೀವು ಏನು ಬೇಕಾದ್ರೂ ನಿಮಗೆ ಇಷ್ಟವಾಗುವಂಥದ್ದು ನೀವು ಪರ್ಚೇಸ್ ಮಾಡ್ಬೋದು. ದುಡ್ಡು ಬೇಕಾ, ದುಡ್ಡು ದುಡಿಬಹುದು. ಆಭರಣ ಬೇಕಾ, ಆಭರಣ ತಗೊಳ್ಬಹುದು. ಸ್ಥಾನಮಾನ ಬೇಕಾ, ದುಡ್ಡು ಕೊಟ್ಟು ತಗೊಳ್ಬಹುದು. ಅದ್ರಲ್ಲಿ ಎರಡು ಮಾತಿಲ್ಲ. ಏನು ಬೇಕಾದ್ರೂ ನೀವು ತಗೊಳ್ಬಹುದು. ಆದ್ರೆ ದೇವರ ರಾಜ್ಯ ಅಂದ್ರೆ ಸ್ವರ್ಗ ಸಾಮ್ರಾಜ್ಯವನ್ನ ಪಡೆದುಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅಥವಾ ಯಾರು ಕೊಡಿಸೋದೂ ಇಲ್ಲ. ಈಗ ಯಾರಾದ್ರೂ ಹೇಳ್ತಾರ, ನಾನು ನಿಮಗೆ ಪರಲೋಕ ರಾಜ್ಯವನ್ನ ಕೊಡಿಸ್ತೀನಿ, ನಾನು ಹೇಳ್ದಂಗೆ ಕೇಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಇಲ್ಲ ಬ್ರದರ್, ಯಾರು ಹೇಳಕ್ ಸಾಧ್ಯ ಇಲ್ಲ, ಕೊಡ್ಸಕ್ಕೂ ಸಾಧ್ಯ ಇಲ್ಲ. ಕೊಡ್ಸಕ್ಕೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಬ್ರದರ್. ಯಾರು ಕೊಡ್ಸಕ್ಕೆ? ಆ ನಮ್ ಸೊತ್ತಲ್ಲ ಅದು, ನಮ್ ಸುತ್ತಲ್ಲ, ಅದು ದೇವರ ರಾಜ್ಯ. ಸೊತ್ತಲ್ವಲ್ಲ ಅದು. ಹೌದು. ಹಾಗಾಗಿ ದೇವರ ವಾಕ್ಯವನ್ನ ಉಲ್ಲಂಘಿಸುವವರು ಕೇಳಿನೂ ಕೇಳಿಸ್ದಿರೋ ತರ, ಅಥವಾ ಕೇಳಿಸ್ಕೊಂಡು ಮೇಲೂ ಕೆಲವು ಜನ ನೋಡಿ ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವ್ರೇನ್ ಮಾಡ್ತಾರೆ, ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವರು ಅದನ್ನ ಅರ್ಥೈಸಿಕೊಳ್ತಾರೆ. ತಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನ ಅರ್ಥೈಸಿಕೊಳ್ತಾರೆ. ತಮಗೆ ಇಷ್ಟ ಆಗೋ ತರ. ಆ ತರ ಮಾಡಬಾರ್ದು. ಬೈಬಲ್ ಏನ್ ಹೇಳ್ತಾ ಇದೆಯೋ ಅದನ್ನೇ ನಾವು ಆಲಿಸ್ಬೇಕು, ಧ್ಯಾನಿಸ್ಬೇಕು, ಅದರಂತೆ ನಾವು ಜೀವಿಸಬೇಕು.
Praise the Lord. ನೋಡಿ, ಒಂದು ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ ವಾಕ್ಯ 23ರಲ್ಲಿ ನಾವು ಓದ್ತೀವಿ, ದುಡಿಮೆಯಿಂದ ಸದಾ ಲಾಭ ಉಂಟು. ಏನ್ ದುಡಿಮೆ? ಯಾವ ದುಡಿಮೆಯಿಂದ? ದೇವರ ವಾಕ್ಯವನ್ನ ಅನುಸರಿಸಿ ನಡೆಯೋದ್ರಿಂದ. ಅದೇ ದುಡಿಮೆ. ಮನುಷ್ಯನಿಗೆ, ನಮಗೆ ಅದೇ ದುಡಿಮೆ. ಹೌದಾ? ನಿಜನಾ? ನಿಜ. ಅದೇ ದುಡಿಮೆ. ಏನ್ ದುಡಿಮೆ ಅಂತ ನಾವು ನೋಡ್ತಾ ಹೋದ್ರೆ, ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. 5ನೇ ಅಧ್ಯಾಯ ವಾಕ್ಯ 18 ಹಾಗೂ 19, ಈ 2 ವಾಕ್ಯಗಳನ್ನ ನಾವು ಓದ್ತಾ ಹೋದ್ರೆ, ಆ 2 ವಾಕ್ಯಗಳನ್ನ ಒಮ್ಮೆ ಓದಿ. ಮತ್ತಾಯ 5ನೇ ಅಧ್ಯಾಯ ವಾಕ್ಯ 18, 19 2 ಓದಿ. ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಚಿಕ್ಕ ಅಕ್ಷರವಾಗಲಿ ಆಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಓಕೆ, ವಿನೋದ್ ಬ್ರದರ್, ನೀವೊಮ್ಮೆ ಓದ್ತೀರಾ ಆ ವಾಕ್ಯವನ್ನ, ಆ 2 ವಾಕ್ಯಗಳನ್ನ? ಓಕೆ, ನಾನೇ ಓದ್ತೀನಿ. ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕಿಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈ ವಾಕ್ಯವನ್ನ ಹೇಳುತ್ತಿರುವುದು ಪ್ರಭು ಯೇಸು ಕ್ರಿಸ್ತರು. ಯಾವುದೇ ಪ್ರವಾದಿಯಲ್ಲ, ಯಾವುದೇ ಸಾಮಾನ್ಯ ವ್ಯಕ್ತಿಯಲ್ಲ, ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಿರುವಂತ ವಾಕ್ಯ ಇದು. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತೀ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ವಾಕ್ಯಗಳನ್ನ, ದೇವರ ಆಜ್ಞೆಗಳನ್ನ ದುಡಿಯುವವನು, ಅಂದ್ರೆ ಬಹಳ ನಿಷ್ಠೆಯಿಂದ ಅದನ್ನ ಪಾಲಿಸುವವನು ದೇವರ ರಾಜ್ಯದಲ್ಲಿ ಮಹಾತ್ಮನೆನಿಸಿಕೊಳ್ತಾನೆ. ಯಾರು ದುಡಿಯೋದಿಲ್ವೋ, ಬರೀ ಬಾಯಿ ಮಾತು. ಆ ವಾಕ್ಯ ಮತ್ತೊಮ್ಮೆ ಆ ವಾಕ್ಯವನ್ನು ಓದಿ. ಯಾವುದು? ಜ್ಞಾನೋಕ್ತಿ 14ನೇ ಅಧ್ಯಾಯ ವಾಕ್ಯ 23 ಓದಿ. 23. ಸದಾ ಲಾಭ ಉಂಟು, ಬರೀ ಮಾತಿನಿಂದ ಬಡತನ ಬರುವುದುಂಟು. ದುಡಿಮೆಯಿಂದ ಸದಾ ಲಾಭ ಉಂಟು. ದುಡಿಮೆಯಿಂದ ನಾವೆಷ್ಟು ದುಡಿತೀವೋ, ಎಷ್ಟು ಆಜ್ಞೆಗಳನ್ನ ಅನುಸರಿಸಿ ನಡಿತೀವೋ, ಎಷ್ಟು ದೇವರ ವಾಕ್ಯಗಳನ್ನ ತಮ್ಮದಾಗಿಸಿಕೊಳ್ತೀವೋ, ಅಂದ್ರೆ ನಮ್ಮದಾಗಿಸಿಕೊಳ್ತೀವೋ, ಅಷ್ಟು ಲಾಭ ಉಂಟು. ಅಷ್ಟು ಲಾಭ ನಮಗೆ. ಯಾಕೆ ಅಂತ ಹೇಳಿದ್ರೆ, ನಾವು ಎಷ್ಟು ಬಿತ್ತುತ್ತೀವೋ ಅಷ್ಟು ನಾವು ಕೊಯ್ತೀವಿ. ಪ್ರೈಸ್ ದಿ ಲಾರ್ಡ್. ಬರಿಯ ಮಾತಿನಿಂದ ಬಡತನ ಬರುವುದುಂಟು. ವಾಕ್ಯ ಓದ್ತೀವಿ, ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದಲ್ಲದೆ ಮಾಡಿಕೊಂಡ್ರೆ ತಾನೇ ನಾವು ಅದರಲ್ಲಿ ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ. ಸ್ವೀಕಾರ ಮಾಡ್ಕೊಳ್ಳಲ್ಲ, ಹಾಗಾಗಿ ನಮಗೆ ಬಡತನ. ದೇವರ ಆಶೀರ್ವಾದ ಇರೋದೇ ದೇವರ ಜೀವವುಳ್ಳ ವಾಕ್ಯಗಳಲ್ಲಿ, ಯಾವುದೇ ವ್ಯಕ್ತಿಗಳಲ್ಲಿಲ್ಲ, ಯಾವುದೇ ವಸ್ತುಗಳಲ್ಲಿಲ್ಲ, ಯಾವುದೇ ಸ್ಥಳದಲ್ಲಿ ನಿಮಗೆ ದೇವರ ವಾಕ್ಯ, ದೇವರ ಆಶೀರ್ವಾದ ಸಿಗೋದಿಲ್ಲ. ದೇವರ ಆಶೀರ್ವಾದ ಸಿಗೋದು ನಿಮಗೆ ದೇವರ ಜೀವವುಳ್ಳ ವಾಕ್ಯಗಳಲ್ಲಿ. ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಬಲಿಪೂಜೆಗಳಲ್ಲೂ ನಾವು ಕಾಣ್ತೀವಿ. ಮೊದಲನೆಯ ವಾಚನ, 2ನೇ ವಾಚನ, ಶುಭ ಸಂದೇಶ, ನಂತರ ಯಾಜಕರ ಬೋಧನೆ, ಅದಾದ್ಮೇಲೆ ನೋಡಿ ಕರ್ತರ ಪ್ರಾರ್ಥನೆ, ಪರಿಶುದ್ಧರಾದ ಪ್ರಾರ್ಥನೆ, ಪರಮಪ್ರಸಾದ ಪ್ರಾರ್ಥನೆ, ಕೊನೆಯ ಪ್ರಾರ್ಥನೆ, ಎಲ್ಲಾ ಪ್ರಾರ್ಥನೆಗಳು ನಡೆಯುತ್ತೆ. ಹೌದು. ಆದ್ರೆ ನಾವೇನ್ ಮಾಡ್ತೀವಿ? ಬಲಿಪೂಜೆಯಲ್ಲಿ
ನಮ್ಮನ್ನೇ ಅಲಂಕರಿಸಿಕೊಳ್ತೀವಿ. ನಮ್ಮ ಶರೀರವನ್ನು ನಾವು ಶರೀರದ ಅಲಂಕಾರಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೀವಿ. ಹಾಗಾಗಿ ದೇವರ ಆ ಜೀವವುಳ್ಳ ವಾಕ್ಯಗಳು ನಮ್ಮ ಮನಸ್ಸಿನ ಒಳಗಡೆ ಹೋಗೋದಿಲ್ಲ. ನಮ್ಮ ಮನಸ್ಸೆಲ್ಲ ಯಾವುದ್ರ ಮೇಲೆ ಕೇಂದ್ರೀಕೃತವಾಗಿರುತ್ತೆ? ನಮ್ಮ ಶರೀರದ ಮೇಲೆ. ಹಾಗಾಗಿ ಶರೀರ ಮತ್ತು ಲೌಕಿಕ ಇಬ್ಬರು ಯಜಮಾನರಿಗೆ ನಾವು ಏನ್ ಮಾಡಕ್ಕಾಗಲ್ಲ? ಸೇವೆ ಮಾಡಕ್ಕೆ ಆಗಲ್ಲ. ಯಾರು ಸೇವೆ ಮಾಡ್ತಾರೋ, ಯಾರು ಒಬ್ಬರಿಗೆ ಸೇವೆ ಮಾಡ್ತಾರೋ, ಅಯ್ಯೋ ಇಲ್ಲ, ನನಗೆ ನನ್ನ ಯೇಸು ಮುಖ್ಯ, ನನ್ನ ಯೇಸು ಸ್ವಾಮಿಯ ವಾಕ್ಯಗಳು ಮುಖ್ಯ, ಹಾಗಾಗಿ ಬಹಳ ಬಹಳ ತಾಳ್ಮೆಯಿಂದ ನಾನು ಕುಳಿತುಕೊಳ್ತೀನಿ, ಬಹಳ ಗೌರವದಿಂದ ನಾನು ಕುಳಿತುಕೊಳ್ತೀನಿ, ಬಹಳ ಗೌರವದಿಂದ ಕುಳಿತುಕೊಂಡು ಬಹಳ ಸ್ವಸ್ಥಚಿತ್ತ ಮನಸ್ಸಿಂದ ಕುಳಿತುಕೊಂಡು ಪರಿಶುದ್ಧಾತ್ಮರ ಬಲದಿಂದ ನಾನು ಈ ದಿನದ ಆರಾಧನೆಯಲ್ಲಿ ನಾನು ಪಾಲ್ಗೊಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪ್ರಭುವನ್ನು ನಾನು ಮಹಿಮೆ ಪಡಿಸ್ತೀನಿ, ಪ್ರಭುವಿನ ವಾಕ್ಯಗಳನ್ನು ನಾನು ಆಲಿಸ್ತೀನಿ, ಬಹಳ ಗೌರವದಿಂದ ಆಲಿಸ್ತೀನಿ, ಬಹಳ ಭಯಭಕ್ತಿಯಿಂದ ಅದನ್ನು ಅಂಗೀಕಾರ ಮಾಡ್ಕೊಳ್ತೀನಿ. ಅದಲ್ಲದೆ ಬಹಳ ಪ್ರೀತಿಯಿಂದ ಅದನ್ನು ನಾನು ಆ ಒಂದು ವಾಕ್ಯಗಳಲ್ಲಿ ನಾನು ಭರವಸೆ ಇಡ್ತೀನಿ, ಆ ವಾಕ್ಯಗಳನ್ನು ನಾನು ನಂಬ್ತೀನಿ ಅಂತ ಯಾರು ಜೀವಿಸ್ತಾರೋ ಅಂಥವರಿಗೆ ಮಾತ್ರ ಪ್ರಭುವಿನ ಎರಡನೇ ಬರುವಿಕೆ ಖಚಿತವಾಗಿ ಕಾಣುತ್ತೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಪ್ರಭುವಿನ ಬರುವಿಕೆಯಲ್ಲಿ ಯಾರು ಕಾಣ್ತಾರೆ ಅಂತ ಹೇಳಿದ್ರೆ, ಯಾರು ಪ್ರಭುವಿನ ವಾಕ್ಯಗಳನ್ನ ಆಲಿಸಿ ಅದನ್ನ ಬಹಳ ಗೌರವದಿಂದ ಬಹಳ ಭಯಭಕ್ತಿಯಿಂದ ಅದನ್ನ ಸ್ವೀಕಾರ ಮಾಡಿಕೊಂಡು ಬಹಳ ಪ್ರೀತಿಯಿಂದ ಆ ವಾಕ್ಯಗಳಲ್ಲಿ ವಿಶ್ವಾಸ ಇಟ್ಟು ಯಾರ್ಯಾರು ಜೀವಿಸ್ತಾರೋ ಅವರು ಎರಡನೇ ಬರುವಿಕೆಗೆ ಸಿದ್ಧರಾಗ್ತಾ ಇದ್ದಾರೆ ಅಂತ ಅರ್ಥ. ಎರಡನೇ ಬರುವಿಕೆಗೆ ಸಿದ್ಧರಾಗ್ತಾ ಇದ್ದಾರೆ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಇಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಭಾನುವಾರ ಬಲಿಪೂಜೆಗೆ ಹೋಗೋದು, ಹೇಗೆ ಹೋಗ್ತೀವೋ ಅದೇ ತರ ವಾಪಸ್ ಬರೋದು. ಹೇಗೆ ಹೋಗ್ತೀವೋ ಅದೇ ತರ ವಾಪಸ್ ಬಂದು ಮನೆಗೆ ಬಂದು ಮತ್ತೆ ಅದೇ ಹಳೆ ಚಾಳಿ ಮತ್ತೆ ತಿನ್ನೋದು, ಕುಡಿಯೋದು, ಮಜಾ ಮಾಡೋದು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಮುಂಚಿತವಾಗಿ ಹೇಳಿದ್ರು ಮತ್ತಾಯನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 19, 20, 21 ನಿನ್ನ ಆಸ್ತಿಯನ್ನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಸೇರಿಸಿಡು. ಏನು ನಿನ್ನ ಆಸ್ತಿ ಅಂದ್ರೆ ಯಾವುದು? ವಾಕ್ಯದಲ್ಲಿ ಆಮೇನ್. ಪ್ರಭುವಿನ ಜೀವವುಳ್ಳ ವಾಕ್ಯಗಳು. ನೋಡಿ, ಒಂದು ವಾಕ್ಯ ಓದೋಣ. ಯೆಶಾಯ ಪ್ರವಾದಿಯ ಗ್ರಂಥ 54ನೇ ಅಧ್ಯಾಯ. ಯೆಶಾಯ ಪ್ರವಾದಿಯ ಗ್ರಂಥ 54ನೇ ಅಧ್ಯಾಯ ವಾಕ್ಯ 11 ಹಾಗೂ 12. ಶೋಷಣೆಗೆ, ಬಿರುಗಾಳಿಗೆ, ನಿರ್ಗತಿಗೆ ಗುರಿಯಾದವಳೆ, ನಿರ್ಮಿಸುವೆ ನಿನ್ನನ್ನು ವಜ್ರ ವೈಡೂರ್ಯಗಳಿಂದ, ಅಸ್ಥಿವಾರ ಹಾಕುವೆ ನಿನಗೆ ನೀಲಮಣಿಗಳಿಂದ, ನಿರ್ಮಿಸುವೆ ನಿನ್ನ ಗೋಪುರಗಳ ಅಣಿಕೆಗಳಿಂದ, ಕವಳಿ ಗೋಡೆಯನ್ನು ಅನರ್ಘ್ಯ ರತ್ನಗಳಿಂದ. ಪ್ರೈಸ್ ದಿ ಲಾರ್ಡ್. ನಿರ್ಮಿಸುವೆನು ನಿನ್ನನ್ನು ವಜ್ರ ವೈಡೂರ್ಯಗಳಿಂದ. ವಜ್ರ ವೈಡೂರ್ಯ ಅಂದ್ರೆ ಯಾವುದು? ಇನ್ನೊಂದು ವಾಕ್ಯ ಓದೋಣ, ಅದಕ್ಕೆ ಸರಿ ಹೊಂದುವಂತ ವಾಕ್ಯ. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ ವಾಕ್ಯ 10 ಹಾಗೂ 11 ಓದಿ. ಬೆಳ್ಳಿಗಿಂತ ಅಂಗೀಕರಿಸಿಕೊಳ್ಳ ಬೋಧನೆಯನ್ನು. ಒಂದ್ ನಿಮಿಷ ಇರಿ. ವಿನೋದ್ ಬ್ರದರ್ ಓದಿ. ಅಂಗೀಕರಿಸಿರಿ ಬೆಳ್ಳಿಗಿಂತ ಶ್ರೇಷ್ಠವಾದ ಬೋಧನೆಯನ್ನು, ಅಪರಂಜಿಗಿಂತ ಅಪೂರ್ವವಾದ ಉಪದೇಶವನ್ನು. 11. ಜ್ಞಾನವೆಂಬುದು ಅವಳಕ್ಕಿಂತ ಶ್ರೇಷ್ಠ,
ಇಷ್ಟ ವಸ್ತುಗಳಾವುವು ಅದಕ್ಕೆ ಸಾಟಿ ಇಲ್ಲ. ನೋಡಿ, ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂಗೀಕರಿಸಿರಿ ಬೆಳ್ಳಿಗಿಂತ ಶ್ರೇಷ್ಠವಾದ ಬೋಧನೆಯನ್ನ. ಬೆಳ್ಳಿಯ ಬೆಲೆ ಎಷ್ಟಿದೆ? ಬೆಳ್ಳಿಯ ಬೆಲೆ ಎಷ್ಟಿದೆ? ಬೆಳ್ಳಿಯ ಬೆಲೆ ಒಂದು ರೇಟ್ ಇದೆ ಅಲ್ವಾ? ಒಂದು ರೇಟ್ ಇದೆ. ಅದಕ್ಕಿಂತ ಶ್ರೇಷ್ಠವಾದದ್ದು ದೇವರ ಬೋಧನೆ. ಅಪರಂಜಿ, ಅದಕ್ಕೊಂದು ಬೆಲೆ ಇದೆ. ಅಪರಂಜಿಗಿಂತಲೂ ಅಪೂರ್ವವಾದ ಉಪದೇಶ, ದೇವರ ಉಪದೇಶ. ಅರ್ಥ ಆಗ್ತಾ ಇದೆಯಾ? ದೇವರ ವಾಕ್ಯದ ಮುಂದೆ ಯಾವ ಬೆಳ್ಳಿ, ಅಪರಂಜಿ, ವಜ್ರ, ವೈಡೂರ್ಯ ಇಲ್ಲ, ಬಂಗಾರ ಯಾವುದಿಲ್ಲ, ಯಾವುದೂ ಇಲ್ಲ. ನೀನು ದೇವರ ವಾಕ್ಯಗಳನ್ನ ಎಷ್ಟು ನೀನು ಶೇಖರಣೆ ಮಾಡಿಡ್ತೀಯೋ ಅಷ್ಟು ಆಸ್ತಿಯನ್ನ ನೀನು ಎಲ್ಲಿ ಶೇಖರಿಸಿಡ್ತೀಯ? ಪರಲೋಕದಲ್ಲಿ, ಸ್ವರ್ಗದಲ್ಲಿ. ಆಮೆನ್. ಆಮೆನ್. ಸ್ವರ್ಗದಲ್ಲಿ ಯೇಸು ಸ್ವಾಮಿ ಹೇಳಿದದನ್ನೇ, ನೀನು ಸ್ವರ್ಗದಲ್ಲಿ ಆಸ್ತಿಯನ್ನ ಶೇಖರಿಸಿಡು. ಆಸ್ತಿಯನ್ನ ಶೇಖರಣೆ ಮಾಡ್ಬೇಕಾದ್ರೆ ಮೊದಲೇನ್ ಮಾಡ್ಬೇಕು? ಮೊದಲು ಯೇಸುವನ್ನು ಅರ್ಥಕೋಬೇಕು, ಸ್ವೀಕಾರ ಮಾಡ್ಬೇಕು. ಫಸ್ಟ್ ಆಲಿಸ್ಬೇಕು, ನಂತರ ಸ್ವೀಕಾರ ಮಾಡ್ಕೊಳ್ಬೇಕು, ನಂತರ ವಿಶ್ವಾಸ ಇಡಬೇಕು, ನಂತರ ಆ ವಾಕ್ಯಗಳು ತಿಳಿಸುವ ಆ ಬೋಧನೆಯನ್ನು ನೋಡಿ ವಾಕ್ಯಗಳಲ್ಲಿ ಭಯಭಕ್ತಿ ಉಳ್ಳವನಾಗಿರ್ಬೇಕು. ಭಯಭಕ್ತಿ ಉಳ್ಳವನಾಗಿದ್ರೆ ಮಾತ್ರ ನಾವು ಭೂಲೋಕದ ಸ್ವಭಾವಗಳಿಂದ ಬೇರ್ಪಡಲಿಕ್ಕೆ ಸಾಧ್ಯ. ದೇವರ ವಾಕ್ಯದಲ್ಲಿ ಭಯಭಕ್ತಿ ಇಲ್ಲದೆ ಹೋದ್ರೆ ನಮ್ಮ ಇಷ್ಟ ಬಂದ ಹಾಗೆ, ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಜೀವಿಸ್ತೀವಿ. ಅರ್ಥ ಆಗ್ತಿದ್ಯಾ? ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಜೀವಿಸ್ತೀವಿ. ದೇವರ ವಾಕ್ಯಗಳಲ್ಲಿ ವಿಶ್ವಾಸ ಇದ್ರೆ, ದೇವರ ವಾಕ್ಯಗಳಲ್ಲಿ ಭರವಸೆ ಇದ್ರೆ, ದೇವರ ವಾಕ್ಯಗಳನ್ನು ನಂಬಿ ನಾವು ಜೀವಿಸುವರಾಗಿದ್ರೆ ಖಂಡಿತವಾಗ್ಲೂ ದೇವರ ವಾಕ್ಯದಲ್ಲಿ ನಮಗೆ ಭಯ ಉಂಟಾಗುತ್ತೆ. ಏನಕ್ಕೆ ಭಯ ಉಂಟಾಗುತ್ತೆ ಅಂತ ಹೇಳಿದ್ರೆ, ನಾವು ಮಾಡಿರುವ ಪಾಪಗಳು ನಮ್ಮನ್ನ ಭಯಪಡಿಸುತ್ತೆ. ಹೌದಾ? ನಿಜನಾ? ಏನಕ್ಕೆ ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 27 ಹೇಳುತ್ತೆ. 21 ಹಾಗೂ 21ನೇ ಅಧ್ಯಾಯ 27ನೇ ವಾಕ್ಯ, ಅಶುದ್ಧವಾದುದು ಯಾವುದು ದೇವರ ರಾಜ್ಯವನ್ನ ಸೇರೋದಿಲ್ಲ. ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ನೀನು ಪರಿಶುದ್ಧವಾದ ದೇವರ ವಾಕ್ಯವನ್ನ ಆಲಿಸಿದ್ರೆ ನೀನು ಪರಿಶುದ್ಧನಾಗ್ತೀಯ. ಲೋಕದ ಪ್ರವಾದನೆಗಳು ಅಥವಾ ಲೋಕದ ಬೋಧನೆಗಳನ್ನು ನೀನು ಕೇಳಿದ್ರೆ ಅಶುದ್ಧನಾಗ್ತೀಯ. ಯಾಕೆಂದ್ರೆ ಇಲ್ಲಿ ತಿಳಿಸ್ಕೊಡೋದಲ್ಲ ಯಾವುದು? ತಿನ್ನೋದು, ಕುಡಿಯೋದು, ಮಜ್ಜಾ ಮಾಡೋದು ಅಷ್ಟೇ ತಿಳಿಸ್ಕೊಡೋದಿಲ್ಲಿ. ಹೌದಲ್ವಾ? ಹೌದು ಬ್ರದರ್. ಇಲ್ಲಿ ತಿಳಿಸ್ಕೊಡೋದಲ್ಲ ಒಂದೇ, ಏನು? ತಿನ್ನೋದು, ಕುಡಿಯೋದು, ಮಜ್ಜಾ ಮಾಡೋದು. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ತಿಂದು ಕುಡಿಯೋದ್ರಲ್ಲಿ ಏನು ಅರ್ಥ ಇಲ್ಲ, ಏನು ಪ್ರಯೋಜನ ಇಲ್ಲ. ನೀನು ತಿಂದು ಕುಡಿಯುವುದರಲ್ಲೇ, ನೀನು ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ, ಮಜಾ ಮಾಡೋದ್ರಲ್ಲಿ, ಆಸ್ತಿ ಮಾಡೋದ್ರಲ್ಲಿ, ಲೋಕದಲ್ಲಿರುವಂತಹ ಸ್ಥಾನಮಾನಗಳಲ್ಲಿ ನೀನು ಅತಿ ಹೆಚ್ಚು ಏನಾದ್ರೆ ಅದನ್ನ ನೆಚ್ಚಿಕೊಂಡ್ರೆ ಅಂತಿಮ ದಿನದಲ್ಲಿ ಏನ್ ಸಿಗಲ್ಲ? ವಾಕ್ಯ ಓದಿಬೇಕಾದ್ರೆ ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ 4ನೇ ವಾಕ್ಯ. ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ ವಾಕ್ಯ 4 ನಾವು ಓದೋಣ. 4. ತೀರ್ಪಿನ ದಿನ ನೆರವಾಗದು ಆಸ್ತಿಪಾಸ್ತಿ, ತನ್ನಡತೆಯಿಂದಲೇ ಮರಣದಿಂದ ವಿಮುಕ್ತಿ. ತೀರ್ಪಿನ ದಿನ ನೆರವಾಗದು ನಮ್ಮ ಆಸ್ತಿಪಾಸ್ತಿ. ನಾವು ಏನ್ ಮಾಡಿಟ್ಟಿದೀವೋ, ಅಂದ್ರೆ ದೇವರಿಗೆ ವಿರುದ್ಧವಾಗಿ, ಹೇಗೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿ, ದೇವರನ್ನ ತಿರಸ್ಕಾರ ಮಾಡಿ, ದೇವರ ವಾಕ್ಯಗಳನ್ನ ತಿರಸ್ಕಾರ ಮಾಡಿ ನಾವು ಜೀವಿಸಿದ್ದೇ ಆದ್ರೆ ನಮ್ಮ ಆಸ್ತಿಪಾಸ್ತಿ ಏನಾಗಲ್ಲ? ತೀರ್ಪಿನ ದಿನ ನಮಗೆ ನೆರವಾಗಲ್ಲ, ನಮಗೆ ನೆರವಾಗಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹುಟ್ಟಿದಲ್ಲಿ
ಆ? ದನದ ಕೊಟ್ಟಿಗೆ ದನದ ಕೊಟ್ಟಿಗೆಯಲ್ಲಿ, ದನದ ಕೊಟ್ಟಿಗೆಯಲ್ಲಿ ನಾವು ಹುಟ್ಟಿದಲ್ಲಿ. ಆಸ್ಪತ್ರೆಯಲ್ಲಿ, ಅದೇ ಎಲ್ಲಿ? ಒಂದು ಮೋಲ್ಡ್ ಮನೆಯಲ್ಲಿ ಅಲ್ವಾ? ಮನೆಯಲ್ಲಿ, ಆ ಮನೆಯಲ್ಲಿ. ಮನೆಯಲ್ಲಿ ಒಂದು ಮೋಲ್ಡ್, ಒಂದು ಕಾಂಕ್ರೀಟ್ ಹಾಕಿರುವಂತ ಸುರಕ್ಷಿತವಾದ ಸ್ಥಳದಲ್ಲಿ. ಪ್ರೈಸ್ ದಿ ಲಾರ್ಡ್. ಸುರಕ್ಷಿತವಾದ ಸ್ಥಳ, ಹೌದಾ? ಹೌದು. ಹೌದು. ಹಾ, ಯೋಚನೆ ಮಾಡಿ ಹೇಗಿರ್ಬೋದು ದೇವರ ಪ್ರೀತಿ. ಇದೊಂದರಲ್ಲೇ ಗೊತ್ತಾಗೋಗುತ್ತೆ. ಅವರು ದನದ ಕೊಟ್ಟಿಗೆಯಲ್ಲಿ ಜನಿಸಿ ನಮ್ಮನ್ನ ಸುರಕ್ಷಿತವಾದ ಸ್ಥಳದಲ್ಲಿ ಜನಿಸುವಂತೆ ಮಾಡಿದ್ರು. ಇಷ್ಟೆಲ್ಲ ಮಾಡಿದ ದೇವರಿಗೆ ನಮ್ಮ ಆತ್ಮವನ್ನು ಕಳೆದುಕೊಂಡ್ರೆ ಬೇಜಾರಾಗುತ್ತಾ ಅಥವಾ ಸಂತೋಷ ಆಗುತ್ತಾ? ಬೇಜಾರಾಗುತ್ತೆ. ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಪ್ರತಿಯೊಬ್ಬರು ಏನಾಗಿರ್ಬೇಕು? ಎಚ್ಚರಿಕೆಯಾಗಿರ್ಬೇಕು. ಬಹಳ ಬಹಳ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ನೀಡುವಂತವರಾಗಿರ್ಬೇಕು. ನಾವು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ನೀಡುವಂತರಾಗಿರ್ಬೇಕು. ದೇವರ ವಾಕ್ಯವನ್ನ ಕೇಳಿ ನೋಡಿ. ಯಾಕೋಬ ಬರೀತಾರೆ, 1ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದೋಣ. ಯಾಕೋಬ 1ನೇ ಅಧ್ಯಾಯ ವಾಕ್ಯ 21 ಓದಿ. 22 ಓದಿ. 22. ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದಿರಿ. ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ಏನಕ್ಕೆ ಆ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ. ಕಿವಿಯಿಂದ ಕೇಳಿದ್ರೆ ಸಾಕೆಂದು ನೀವು ಮರುಳಾಗದಿರಿ, ಆ ವಾಕ್ಯವನ್ನ ಅನುಸರಿಸಿ ನಡೆಯುವವರಾಗಿರಿ. ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಏನ್ ಹೇಳುತ್ತೋ ಅದರಂತೆ ನಡೆಯಿರಿ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ವಾಕ್ಯ 20-21 ಓದಿ, ಅದರಲ್ಲಿ ಉತ್ತರ ಸಿಗುತ್ತೆ ನಮಗೆ. ಬೇಗ ಓದಿ. ಮಾನವನ ಕೋಪ ದೇವನೀತಿಗೆ ಧಕ್ಕೆ. ಆದುದರಿಂದ ನಿಮ್ಮಲ್ಲಿರುವ ಎಲ್ಲ ನೀಚತನವನ್ನು ಮತ್ತು ಬೆಳೆಯುತ್ತಿರುವ ದುಷ್ಟತನವನ್ನು ಕಿತ್ತೊಗೆಯಿರಿ. ನಿಮ್ಮ ಹೃದಯದಲ್ಲಿ ದೇವರು ನೆಟ್ಟಿರುವ ವಾಕ್ಯವನ್ನು ನಮ್ರತೆಯಿಂದ ಪರಿಗ್ರಹಿಸಿರಿ. ಇದು ನಿಮ್ಮ ಜೀವೋದ್ಧಾರ ಮಾಡಬಲ್ಲದು. ಈಗ ನಮಗೆ ಜೀವೋದ್ಧಾರ ಮಾಡುವಂತದ್ದು ಯಾವುದು? ದೇವರ ಜೀವವುಳ್ಳ ವಾಕ್ಯ. ಈಗ ನಾವು ದೇವರ ಜೀವವುಳ್ಳ ವಾಕ್ಯವನ್ನ ತಿರಸ್ಕಾರ ಮಾಡ್ತಾ ಇದೀವಿ ಅಂದ್ರೆ ನಾವು ಯಾವುದನ್ನ ತಿರಸ್ಕಾರ ಮಾಡ್ತಾ ಇದೀವಿ? ಪ್ರಭು ತಿರಸ್ಕಾರ ಮಾಡ್ದಂಗೆ. ಹೌದು. ಕೇಳಿಸ್ಕೊಳ್ಳಿ. ನಾವು ದೇವರ ವಾಕ್ಯ ಅಂದ್ರೆ ಪ್ರಭುವಿನ ವಾಕ್ಯದ ಬಗ್ಗೆನೇ ನಾವು ಮಾತಾಡ್ತಾ ಇರೋದು. ಪ್ರಭುವಿನ ವಾಕ್ಯವನ್ನ ನಾವು ತಿರಸ್ಕಾರ ಮಾಡ್ತಾ ಇದೀವಿ ಅಂದ್ರೆ ನಾವು ಯಾವುದನ್ನ ತಿರಸ್ಕಾರ ಮಾಡ್ತಾ ಇದೀವಿ? ದೇವರ ರಾಜ್ಯವನ್ನು, ಮತ್ತೆ ದೇವರ ಜೀವವುಳ್ಳ ವಾಕ್ಯ ಅಂತ ಇದ್ದೀರಾ. ದೇವರ ಜೀವವುಳ್ಳ ವಾಕ್ಯವನ್ನು ನೋಡಿ, ಮತ್ತೆ ಅದೇ ಹೇಳ್ತಾ ಇದ್ದೀರಾ, ದೇವರ ಜೀವವುಳ್ಳ ವಾಕ್ಯ. ದೇವರ ಜೀವವುಳ್ಳ ವಾಕ್ಯವನ್ನ ನಾವು ತಿರಸ್ಕಾರ ಮಾಡಿದ್ರೆ ಯಾವುದನ್ನ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ? ದೇವರ ರಾಜ್ಯವನ್ನು, ದೇವರ ರಾಜ್ಯ, ಜೀವೋದ್ಧಾರವನ್ನ. ಅಲ್ಲಿ ವಾಕ್ಯ ಇದೆಯಲ್ವಾ? ಇದು ನಿಮಗೆ ಜೀವೋದ್ಧಾರವನ್ನ ಮಾಡಬಲ್ಲದು. ಹೌದಾ? ಹೌದು. ಈಗ ಅದನ್ನ ತಿರಸ್ಕಾರ ಮಾಡಿದ್ರೆ ದೇವರ ರಾಜ್ಯವನ್ನ ನಾವೇ ತಿರಸ್ಕಾರ ಮಾಡ್ತಾ ಇದೀವಿ ಅಲ್ಲ? ನಾವೇ ತಿರಸ್ಕಾರ ಮಾಡ್ತಾ ಇದೀವಾ? ಎಸ್. ಹೌದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಹಾಗಾದ್ರೆ ದೇವರ ರಾಜ್ಯ ಸೇರ್ಬೇಕಾದ್ರೆ ಮೊದಲನೇ ಆಯುಧ ಯಾವುದು? ದೇವರ ಜೀವವುಳ್ಳ ವಾಕ್ಯ. ಮೊದಲನೇ ಆಯುಧ ದೇವರ ಜೀವವುಳ್ಳ ವಾಕ್ಯ. ಆಮೇನ್. ಆ ವಾಕ್ಯವನ್ನ ಧ್ಯಾನಿಸುವವರು, ಅದಕ್ಕೆ ಹೇಳೋದು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತಾರೆ, ಈ ಪ್ರವಾದನ ಸಂದೇಶವನ್ನ ಓದುವವರು ಧನ್ಯರು, ಓದಿದಂತೆ ಕೇಳಿಸಿಕೊಳ್ಳುವವರು ಧನ್ಯರು, ಅದರಂತೆ ನಡೆಯುವವರು ಧನ್ಯರು. ಆಮೇನ್. ಧನ್ಯರು ಅಂದ್ರೆ ಬೈಬಲ್ ಭಾಷೆಯಲ್ಲಿ ಏನು? ಸ್ವರ್ಗಲೋಕಕ್ಕೆ ಬಾಧ್ಯಸ್ಥರು ಅಂತ. ಸ್ವರ್ಗಲೋಕಕ್ಕೆ. ಆಮೇನ್. ಸ್ವರ್ಗ ಸಾಮ್ರಾಜ್ಯಕ್ಕೆ ಅವರು ಬಾಧ್ಯಸ್ಥರು. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ, ನಾವು ಕ್ಲಾಸ್ ಮುಗಿಸೋಣ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಆಮೇನ್.